ಮಲೆನಾಡಿನ ಅಡಿಕೆ ಬೆಳೆಗಾರರ ಬದುಕು ಈಗ ಬೀದಿಗೆ ಬಂದಿದೆ. ಗಾಳಿ ಮಳೆ ಆರ್ಭಟಕ್ಕೆ ಅಡಿಕೆ ಮರಗಳು ನೆಲಸಮವಾಗಿದ್ದಾವೆ. ವರುಣನ ಮುನಿಸಿಗೆ ಅಡಿಕೆ ಬೆಳೆದ ರೈತರು ಸಂಕಷ್ಟಕ್ಕೆ ಸಿಲುಕುವಂತಾಗಿದೆ. ಈ ಕುರಿತು ಒಂದು ಡಿಟೇಲ್ ವರದಿ ಇದೆ, ನೋಡೋಣ ಬನ್ನಿ. ಗಾಳಿ ಮಳೆ ಆರ್ಭಟಕ್ಕೆ ಅಡಿಕೆ ಮರಗಳು ನೆಲಸಮ. ಅಡಿಕೆ ಬೆಳೆಗಾರರ ಕಷ್ಟಕ್ಕೆ ಸ್ಪಂದಿಸುತ್ತಾ ಸರ್ಕಾರ. ನೆಲಸಮ ಆಗಿರೋ ಅಡಿಕೆ ಮರಗಳು, ಬೆಳೆ ಕಳೆದುಕೊಂಡು ಕಂಗಾಲಾಗಿರೋ ರೈತರು. ಮಲೆನಾಡು ಶಿವಮೊಗ್ಗದಲ್ಲಿ ಗಾಳಿ ಮಳೆಯ ಅಬ್ಬರಕ್ಕೆ ಅಡಿಕೆ ಬೆಳೆಗಾರರ ಬದುಕೆ ತತ್ತರಿಸಿದೆ. ಏಪ್ರಿಲ್ 26ರಂದು ಶಿವಮೊಗ್ಗ ಜಿಲ್ಲೆಯಲ್ಲಿ ಬೀಸಿದಂತಹ ಬಿರುಗಾಳಿಗೆ ಮಲೆನಾಡಿನ ರೈತರು ಸಂಕಷ್ಟಕ್ಕೆ ಸಿಲುಕುವಂತಾಗಿದೆ. ಶಿವಮೊಗ್ಗ ಗ್ರಾಮಾಂತರ ಹಾಗೂ ಭದ್ರಾವತಿ ತಾಲೂಕಿನಾದ್ಯಂತ ಅಕಾಲಿಕ ಮಳೆಯ ಹೊಡೆತಕ್ಕೆ ಬರೋಬ್ಬರಿ 11.35 ಲಕ್ಷ ಅಡಿಕೆ ಮರಗಳು ನೆಲಕಚ್ಚಿದೆ. ತೋಟಗಾರಿಕಾ ಇಲಾಖೆ, ಕಂದಾಯ ಇಲಾಖೆ ನಡೆಸಿದ್ದ ಜಂಟಿ ಸಮೀಕ್ಷೆಯ ಅಂತಿಮ ವರದಿ ಈಗ ಹೊರಬಿದ್ದಿದ್ದು ನಷ್ಟದ ತೀವ್ರತೆ ಕಂಡು ಇಡೀ ಜಿಲ್ಲೆಯೇ ಬೆಚ್ಚಿಬಿದ್ದಿದೆ. ಸುರಿದ ಮಳೆ, ಆಲಿಕಲ್ಲು, ಗಾಳಿ ಬರೀ 15 ನಿಮಿಷ ಗಾಳಿ ಬೀಸಿದ್ದು. 15 ನಿಮಿಷ ಗಾಳಿ ಬೀಸಿದ್ರಿಂದ ಒಟ್ಟು ಸಂಪೂರ್ಣ 1,15,000 ಕೋಟಿ ಹಾನಿಯಾಗಿದೆ ಅಂತ ಹೇಳ್ತಾರೆ. 11,35,000 ಅಡಿಕೆ ಮರ ಬಿದ್ದಿದ್ದಾವೆ. ಈಗಾಗಲೇ ಸರ್ವೆ ಮಾಡಿ, ಸರ್ವೆ ಪ್ರಕಾರ 11,35,000 ಅಡಿಕೆ ಮರ ಬಿದ್ದಿರೋದು ಅಧಿಕೃತವಾದಂಥ ಲೆಕ್ಕ. ಇನ್ನು ಮಳೆ ಗಾಳಿಗೆ ಅಡಿಕೆ ಮರಗಳು ಮಾತ್ರ ಅಲ್ಲ, 6,200 ತೆಂಗಿನ ಮರ, 6,235 ಬಾಳೆ ಗಿಡ ಹಾಗೂ 34 ಮಾವಿನ ಮರಗಳು ಧರೆಗುರುಳಿದೆ. 583 ಮನೆಗಳು ಹಾನಿಗೀಡಾಗಿದೆ. ಜೊತೆಗೆ ಸಾವಿರಾರು ವಿದ್ಯುತ್ ಕಂಬಗಳು ಧರೆಗುರುಳಿದೆ. ಒಂದ್ ಕಡೆ ಹಳೆಯ ನಷ್ಟಕ್ಕೆ ಪರಿಹಾರಕ್ಕಾಗಿ ರೈತರು ಕಾಯ್ತಾ ಇದ್ರೆ, ಮತ್ತೆ ಭಾರಿ ಗಾಳಿ ಮಳೆ ಅಬ್ಬರ ಗಾಯದ ಮೇಲೆ ಬರೆ ಎಳೆದಿದೆ. ಜಿಲ್ಲಾಡಳಿತದ ಸಮೀಕ್ಷೆಯಲ್ಲಿ 514 ಹೆಕ್ಟೇರ್ ಪ್ರದೇಶದಲ್ಲಿ 33% ಹೆಚ್ಚು ಹಾನಿಯಾಗಿದೆ. ಉಳಿದ 392 ಹೆಕ್ಟೇರ್ನಲ್ಲಿ ಅದಕ್ಕಿಂತ ಕಡಿಮೆ ಹಾನಿ ಪ್ರಮಾಣ ಅಂದಾಜಿಸಲಾಗಿದೆ. ಹೀಗಾಗಿ ನಿಯಮಾವಳಿ ಅನ್ವಯ ಒಟ್ಟು ಹಾನಿಯ ಪ್ರಮಾಣ 1.15 ಕೋಟಿ ಮಾತ್ರ ಆಗಿದೆ. ಆದರೆ ಇದು ಕೇವಲ ಜಿಲ್ಲಾಡಳಿತದ ಲೆಕ್ಕ. ಆದರೆ ಹಾನಿಯಾಗಿರೋದು 100 ಕೋಟಿ ಎನ್ನಲಾಗ್ತಾ ಇದೆ. ಸರ್ವೆ ಮಾಡಿದೀವಿ ಅಂತಾರೆ, ನಮ್ಮೂರಲ್ಲಿ ನಮ್ಮದೇ ಮಾಡಿಲ್ಲ ಸರ್ವೆನ. ನಮ್ಮ ಅಣ್ಣ ತಮ್ಮಳವೆ ನಮ್ಮವೇ 10-15 ಎಕರೆ ಸರ್ವೆನೇ ಮಾಡಿಲ್ಲ. ನೀನು ಸರ್ವೆ ದೇಶದಲ್ಲಿ ಸರ್ವೆ ಆಗಿಲ್ಲ. ಎಷ್ಟು ಮರ ಬಿದ್ದೋಗಿದೆ ಸರ್ ನಿಮ್ದು? ನಮ್ಮ ತೋಟದಲ್ಲಿ ಸುಮಾರು ಒಂದು ಎಕರೆ ಒಳಗೆ 250ರಿಂದ 300, ಕೆಲವು 10 ಮರ ಬಿದ್ದಿದ್ದಾವೆ, 50 ಮರ ಬಿದ್ದಿದ್ದಾವೆ, 45 ಮರ ಬಿದ್ದಿದ್ದಾವೆ, 70 ಮರ ಬಿದ್ದಿದ್ದಾವೆ. ಈ ತರ ಸರ್ವೆ ಆಗಿಲ್ವಾ ಸರ್? ಸರ್ವೆ ಆಗೇ ಇಲ್ಲ, ನಮ್ದೇ ಆಗಿಲ್ಲ ಸರ್ವೆ. ಮಾನವೀಯತೆಯ ಆಧಾರದ ಮೇಲೆ ಸರ್ಕಾರ ತಕ್ಷಣವೇ ವಿಶೇಷ ಆರ್ಥಿಕ ಪ್ಯಾಕೇಜ್ ಘೋಷಿಸಬೇಕು ಅಂತ ರೈತರು ಆಗ್ರಹಿಸಿದ್ದಾರೆ. ಅನ್ನದಾತರ ಕಣ್ಣೀರಿಗೆ ಸರ್ಕಾರ ಸ್ಪಂದಿಸುತ್ತಾ ಕಾದ್ ನೋಡಬೇಕಾಗಿದೆ. ಭೀಮಾ ನಾಯ್ಕ, ಎಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಮಲೆನಾಡಿನ ಅಡಿಕೆ ಬೆಳೆಗಾರರ ಬದುಕು ಈಗ ಬೀದಿಗೆ ಬಂದಿದೆ. ಗಾಳಿ ಮಳೆ ಆರ್ಭಟಕ್ಕೆ ಅಡಿಕೆ ಮರಗಳು ನೆಲಸಮವಾಗಿದ್ದಾವೆ. ವರುಣನ ಮುನಿಸಿಗೆ ಅಡಿಕೆ ಬೆಳೆದ ರೈತರು ಸಂಕಷ್ಟಕ್ಕೆ ಸಿಲುಕುವಂತಾಗಿದೆ. ಈ ಕುರಿತು ಒಂದು ಡಿಟೇಲ್ ವರದಿ ಇದೆ, ನೋಡೋಣ ಬನ್ನಿ. ಗಾಳಿ ಮಳೆ ಆರ್ಭಟಕ್ಕೆ ಅಡಿಕೆ ಮರಗಳು ನೆಲಸಮ. ಅಡಿಕೆ ಬೆಳೆಗಾರರ ಕಷ್ಟಕ್ಕೆ ಸ್ಪಂದಿಸುತ್ತಾ ಸರ್ಕಾರ. ನೆಲಸಮ ಆಗಿರೋ ಅಡಿಕೆ ಮರಗಳು, ಬೆಳೆ ಕಳೆದುಕೊಂಡು ಕಂಗಾಲಾಗಿರೋ ರೈತರು. ಮಲೆನಾಡು ಶಿವಮೊಗ್ಗದಲ್ಲಿ ಗಾಳಿ ಮಳೆಯ ಅಬ್ಬರಕ್ಕೆ ಅಡಿಕೆ ಬೆಳೆಗಾರರ ಬದುಕೆ ತತ್ತರಿಸಿದೆ. ಏಪ್ರಿಲ್ 26ರಂದು ಶಿವಮೊಗ್ಗ ಜಿಲ್ಲೆಯಲ್ಲಿ ಬೀಸಿದಂತಹ ಬಿರುಗಾಳಿಗೆ ಮಲೆನಾಡಿನ ರೈತರು ಸಂಕಷ್ಟಕ್ಕೆ ಸಿಲುಕುವಂತಾಗಿದೆ. ಶಿವಮೊಗ್ಗ ಗ್ರಾಮಾಂತರ ಹಾಗೂ ಭದ್ರಾವತಿ ತಾಲೂಕಿನಾದ್ಯಂತ ಅಕಾಲಿಕ ಮಳೆಯ ಹೊಡೆತಕ್ಕೆ ಬರೋಬ್ಬರಿ 11.35 ಲಕ್ಷ ಅಡಿಕೆ ಮರಗಳು ನೆಲಕಚ್ಚಿದೆ. ತೋಟಗಾರಿಕಾ ಇಲಾಖೆ, ಕಂದಾಯ ಇಲಾಖೆ ನಡೆಸಿದ್ದ ಜಂಟಿ ಸಮೀಕ್ಷೆಯ ಅಂತಿಮ ವರದಿ ಈಗ ಹೊರಬಿದ್ದಿದ್ದು ನಷ್ಟದ ತೀವ್ರತೆ ಕಂಡು ಇಡೀ ಜಿಲ್ಲೆಯೇ ಬೆಚ್ಚಿಬಿದ್ದಿದೆ. ಸುರಿದ ಮಳೆ, ಆಲಿಕಲ್ಲು, ಗಾಳಿ ಬರೀ 15 ನಿಮಿಷ ಗಾಳಿ ಬೀಸಿದ್ದು. 15 ನಿಮಿಷ ಗಾಳಿ ಬೀಸಿದ್ರಿಂದ ಒಟ್ಟು ಸಂಪೂರ್ಣ 1,15,000 ಕೋಟಿ ಹಾನಿಯಾಗಿದೆ ಅಂತ ಹೇಳ್ತಾರೆ. 11,35,000 ಅಡಿಕೆ ಮರ ಬಿದ್ದಿದ್ದಾವೆ. ಈಗಾಗಲೇ ಸರ್ವೆ ಮಾಡಿ, ಸರ್ವೆ ಪ್ರಕಾರ 11,35,000 ಅಡಿಕೆ ಮರ ಬಿದ್ದಿರೋದು ಅಧಿಕೃತವಾದಂಥ ಲೆಕ್ಕ. ಇನ್ನು ಮಳೆ ಗಾಳಿಗೆ ಅಡಿಕೆ ಮರಗಳು ಮಾತ್ರ ಅಲ್ಲ, 6,200 ತೆಂಗಿನ ಮರ, 6,235 ಬಾಳೆ ಗಿಡ ಹಾಗೂ 34 ಮಾವಿನ ಮರಗಳು ಧರೆಗುರುಳಿದೆ. 583 ಮನೆಗಳು ಹಾನಿಗೀಡಾಗಿದೆ. ಜೊತೆಗೆ ಸಾವಿರಾರು ವಿದ್ಯುತ್ ಕಂಬಗಳು ಧರೆಗುರುಳಿದೆ.
ಒಂದ್ ಕಡೆ ಹಳೆಯ ನಷ್ಟಕ್ಕೆ ಪರಿಹಾರಕ್ಕಾಗಿ ರೈತರು ಕಾಯ್ತಾ ಇದ್ರೆ ಮತ್ತೆ ಭಾರಿ ಗಾಳಿ ಮಳೆ ಅಬ್ಬರ ಗಾಯದ ಮೇಲೆ ಬರೆ ಎಳೆದಿದೆ. ಜಿಲ್ಲಾಡಳಿತದ ಸಮೀಕ್ಷೆಯಲ್ಲಿ 514 ಹೆಕ್ಟೇರ್ ಪ್ರದೇಶದಲ್ಲಿ ಶೇಕಡಾ 33ರಷ್ಟು ಹೆಚ್ಚು ಹಾನಿಯಾಗಿದೆ. ಉಳಿದ 392 ಹೆಕ್ಟೇರ್ನಲ್ಲಿ ಅದಕ್ಕಿಂತ ಕಡಿಮೆ ಹಾನಿ ಪ್ರಮಾಣ ಅಂದಾಜಿಸಲಾಗಿದೆ. ಹೀಗಾಗಿ ನಿಯಮಾವಳಿ ಅನ್ವಯ ಒಟ್ಟು ಹಾನಿಯ ಪ್ರಮಾಣ 1.15 ಕೋಟಿ ಮಾತ್ರ ಆಗಿದೆ. ಆದರೆ ಇದು ಕೇವಲ ಜಿಲ್ಲಾಡಳಿತದ ಲೆಕ್ಕ. ಆದರೆ ಹಾನಿಯಾಗಿರೋದು 100 ಕೋಟಿ ಎನ್ನಲಾಗ್ತಾ ಇದೆ. ಸರ್ವೆ ಮಾಡಿದೀವಿ ಅಂತಾರೆ, ನಮ್ಮೂರಲ್ಲಿ ನಮ್ಮದೇ ಮಾಡಿಲ್ಲ ಸರ್ವೆನ. ನಮ್ಮ ಅಣ್ಣ ತಮ್ಮಳವೇ ನಮ್ಮವೇ 10-15 ಎಕರೆ ಸರ್ವೆನೇ ಮಾಡಿಲ್ಲ. ನೀನು ಸರ್ವೆ ಸರ್ವೆ ಆಗಿಲ್ಲ. ಎಷ್ಟು ಮರ ಬಿದ್ದೋಗಿದೆ ಸರ್ ನಿಮ್ದು? ನಮ್ಮ ತೋಟದಲ್ಲಿ ಸುಮಾರು ಒಂದು ಎಕರೆ ಒಳಗೆ 250ರಿಂದ 300, ಕೆಲವು 10 ಮರ ಬಿದ್ದಿದ್ದಾವೆ, 50 ಮರ ಬಿದ್ದಿದ್ದಾವೆ, 45 ಮರ ಬಿದ್ದಿದ್ದಾವೆ, 70 ಮರ ಬಿದ್ದಿದ್ದಾವೆ. ಈ ತರ ಸರ್ವೆ ಆಗಿಲ್ವಾ ಸರ್? ಸರ್ವೆ ಆಗೇ ಇಲ್ಲ, ನಮ್ದೇ ಆಗಿಲ್ಲ ಸರ್ವೆ. ಮಾನವೀಯತೆಯ ಆಧಾರದ ಮೇಲೆ ಸರ್ಕಾರ ತಕ್ಷಣವೇ ವಿಶೇಷ ಆರ್ಥಿಕ ಪ್ಯಾಕೇಜ್ ಘೋಷಿಸಬೇಕು ಅಂತ ರೈತರು ಆಗ್ರಹಿಸಿದ್ದಾರೆ. ಅನ್ನದಾತರ ಕಣ್ಣೀರಿಗೆ ಸರ್ಕಾರ ಸ್ಪಂದಿಸುತ್ತಾ ಕಾದ್ ನೋಡಬೇಕಾಗಿದೆ. ಭೀಮಾ ನಾಯ್ಕ, ಎಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಮಲೆನಾಡಿನ ಅಡಿಕೆ ಬೆಳೆಗಾರರ ಬದುಕು ಈಗ ಬೀದಿಗೆ ಬಂದಿದೆ. ಗಾಳಿ ಮಳೆ ಆರ್ಭಟಕ್ಕೆ ಅಡಿಕೆ ಮರಗಳು ನೆಲಸಮವಾಗಿದ್ದಾವೆ. ವರುಣನ ಮುನಿಸಿಗೆ ಅಡಿಕೆ ಬೆಳೆದ ರೈತರು ಸಂಕಷ್ಟಕ್ಕೆ ಸಿಲುಕುವಂತಾಗಿದೆ. ಈ ಕುರಿತು ಒಂದು ಡಿಟೇಲ್ ವರದಿ ಇದೆ, ನೋಡೋಣ ಬನ್ನಿ. ಗಾಳಿ ಮಳೆ ಆರ್ಭಟಕ್ಕೆ ಅಡಿಕೆ ಮರಗಳು ನೆಲಸಮ. ಅಡಿಕೆ ಬೆಳೆಗಾರರ ಕಷ್ಟಕ್ಕೆ ಸ್ಪಂದಿಸುತ್ತಾ ಸರ್ಕಾರ. ನೆಲಸಮ ಆಗಿರೋ ಅಡಿಕೆ ಮರಗಳು, ಬೆಳೆ ಕಳೆದುಕೊಂಡು ಕಂಗಾಲಾಗಿರೋ ರೈತರು. ಮಲೆನಾಡು ಶಿವಮೊಗ್ಗದಲ್ಲಿ ಗಾಳಿ ಮಳೆಯ ಅಬ್ಬರಕ್ಕೆ ಅಡಿಕೆ ಬೆಳೆಗಾರರ ಬದುಕೆ ತತ್ತರಿಸಿದೆ. ಏಪ್ರಿಲ್ 26ರಂದು ಶಿವಮೊಗ್ಗ ಜಿಲ್ಲೆಯಲ್ಲಿ ಬೀಸಿದಂತಹ ಬಿರುಗಾಳಿಗೆ ಮಲೆನಾಡಿನ ರೈತರು ಸಂಕಷ್ಟಕ್ಕೆ ಸಿಲುಕುವಂತಾಗಿದೆ. ಶಿವಮೊಗ್ಗ ಗ್ರಾಮಾಂತರ ಹಾಗೂ ಭದ್ರಾವತಿ ತಾಲೂಕಿನಾದ್ಯಂತ ಅಕಾಲಿಕ ಮಳೆಯ ಹೊಡೆತಕ್ಕೆ ಬರೋಬ್ಬರಿ 11.35 ಲಕ್ಷ ಅಡಿಕೆ ಮರಗಳು ನೆಲಕಚ್ಚಿದೆ. ತೋಟಗಾರಿಕಾ ಇಲಾಖೆ, ಕಂದಾಯ ಇಲಾಖೆ ನಡೆಸಿದ್ದ ಜಂಟಿ ಸಮೀಕ್ಷೆಯ ಅಂತಿಮ ವರದಿ ಈಗ ಹೊರಬಿದ್ದಿದ್ದು ನಷ್ಟದ ತೀವ್ರತೆ ಕಂಡು ಇಡೀ ಜಿಲ್ಲೆಗೆ ಬೆಚ್ಚಿಬಿದ್ದಿದೆ. ಸುರಿದ ಮಳೆ, ಅಲಿಕಲ್ಲು, ಗಾಳಿ ಬರೀ 15 ನಿಮಿಷ ಗಾಳಿ ಬೀಸಿದ್ದು. 15 ನಿಮಿಷ ಗಾಳಿ ಬೀಸಿದ್ರಿಂದ ಒಟ್ಟು ಸಂಪೂರ್ಣ 1,15,000 ಕೋಟಿ ಹಾನಿಯಾಗಿದೆ ಅಂತ ಹೇಳ್ತಾರೆ. 11,35,000 ಅಡಿಕೆ ಮರ ಬಿದ್ದಿದ್ದಾವೆ. ಈಗಾಗಲೇ ಸರ್ವೆ ಮಾಡಿ, ಸರ್ವೆ ಪ್ರಕಾರ 11,35,000 ಅಡಿಕೆ ಮರ ಬಿದ್ದಿರೋದು ಅಧಿಕೃತವಾದಂತ ಲೆಕ್ಕ. ಇನ್ನು ಮಳೆ ಗಾಳಿಗೆ ಅಡಿಕೆ ಮರಗಳು ಮಾತ್ರ ಅಲ್ಲ, 6,200 ತೆಂಗಿನ ಮರ, 6,235 ಬಾಳೆ ಗಿಡ ಹಾಗೂ 34 ಮಾವಿನ ಮರಗಳು ಧರೆಗುರುಳಿದೆ. 583 ಮನೆಗಳು ಹಾನಿಗೀಡಾಗಿದೆ. ಜೊತೆಗೆ ಸಾವಿರಾರು ವಿದ್ಯುತ್ ಕಂಬಗಳು ಧರೆಗುರುಳಿದೆ. ಒಂದ್ ಕಡೆ ಹಳೆಯ ನಷ್ಟಕ್ಕೆ ಪರಿಹಾರಕ್ಕಾಗಿ ರೈತರು ಕಾಯ್ತಾ ಇದ್ರೆ ಮತ್ತೆ ಭಾರಿ ಗಾಳಿ ಮಳೆ ಅಬ್ಬರ ಗಾಯದ ಮೇಲೆ ಬರೆ ಎಳೆದಿದೆ. ಜಿಲ್ಲಾಡಳಿತದ ಸಮೀಕ್ಷೆಯಲ್ಲಿ 514 ಹೆಕ್ಟೇರ್ ಪ್ರದೇಶದಲ್ಲಿ ಶೇಕಡಾ 33ರಷ್ಟು ಹೆಚ್ಚು ಹಾನಿಯಾಗಿದೆ. ಉಳಿದ 392 ಹೆಕ್ಟೇರ್ನಲ್ಲಿ ಅದಕ್ಕಿಂತ ಕಡಿಮೆ ಹಾನಿ ಪ್ರಮಾಣ ಅಂದಾಜಿಸಲಾಗಿದೆ. ಹೀಗಾಗಿ ನಿಯಮಾವಳಿ ಅನ್ವಯ ಒಟ್ಟು ಹಾನಿಯ ಪ್ರಮಾಣ 1.15 ಕೋಟಿ ಮಾತ್ರ ಆಗಿದೆ. ಆದರೆ ಇದು ಕೇವಲ ಜಿಲ್ಲಾಡಳಿತದ ಲೆಕ್ಕ. ಆದರೆ ಹಾನಿಯಾಗಿರೋದು 100 ಕೋಟಿ ಎನ್ನಲಾಗ್ತಾ ಇದೆ. ಸರ್ವೆ ಮಾಡಿದೀವಿ ಅಂತಾರೆ, ನಮ್ಮೂರಲ್ಲಿ ನಮ್ಮದೇ ಮಾಡಿಲ್ಲ ಸರ್ವೆನ. ನಮ್ಮ ಅಣ್ಣ ತಮ್ಮಳವೇ ನಮ್ಮವೇ 10-15 ಎಕರೆ ಸರ್ವೆನೇ ಮಾಡಿಲ್ಲ. ನೀನು ಸರ್ವೆ ಸರ್ವೆ ಆಗಿಲ್ಲ. ಎಷ್ಟು ಮರ ಬಿದ್ದೋಗಿದೆ ಸರ್ ನಿಮ್ದು? ನಮ್ಮ ತೋಟದಲ್ಲಿ ಸುಮಾರು ಒಂದು ಎಕರೆ ಒಳಗೆ 250ರಿಂದ 300, ಕೆಲವು 10 ಮರ ಬಿದ್ದಿದ್ದಾವೆ, 50 ಮರ ಬಿದ್ದಿದ್ದಾವೆ, 45 ಮರ ಬಿದ್ದಿದ್ದಾವೆ, 70 ಮರ ಬಿದ್ದಿದ್ದಾವೆ. ಈ ತರ ಸರ್ವೆ ಆಗಿಲ್ವಾ ಸರ್? ಸರ್ವೆ ಆಗೇ ಇಲ್ಲ, ನಮ್ದೇ ಆಗಿಲ್ಲ ಸರ್ವೆ. ಮಾನವೀಯತೆಯ ಆಧಾರದ ಮೇಲೆ ಸರ್ಕಾರ ತಕ್ಷಣವೇ ವಿಶೇಷ ಆರ್ಥಿಕ ಪ್ಯಾಕೇಜ್ ಘೋಷಿಸಬೇಕು ಅಂತ ರೈತರು ಆಗ್ರಹಿಸಿದ್ದಾರೆ. ಅನ್ನದಾತರ ಕಣ್ಣೀರಿಗೆ ಸರ್ಕಾರ ಸ್ಪಂದಿಸುತ್ತಾ ಕಾದ್ ನೋಡಬೇಕಾಗಿದೆ. ಭೀಮಾ ನಾಯ್ಕ, ಎಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.